ಇವತ್ತು ನಾನು ತುಂಬ ಈಸಿಯಾಗಿ ಮಾಡೋ ಚಿಕನ್ ಕಟ್ಲೆಟ್ ರೆಸಿಪಿ ತೊಗೊಂಡ್ಬಂದಿದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ನಾನು ಒಂದು 500 ಗ್ರಾಮಷ್ಟು ಚಿಕನ್ ಕೀಮಾ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಡ್ರೈ ಮಾಡಿಕೊಂಡು ಇದನ್ನು ಒಲೆ ಮೇಲಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ಬೇಯಿಸ್ಕೊಂಬಿಡೋಣ ಮೊದಲೇ, ಆಮೇಲೆ ಕಟ್ಲೆಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಒಂದು 5 ನಿಮಿಷ ಇಟ್ಟರೆ ಸಾಕು. ಇದನ್ನು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಅದು ಆ ನೀರಲ್ಲೇ ಚೆನ್ನಾಗಿ ಬೇಯುತ್ತೆ. ನೀವು ನೀರೆಲ್ಲ ಹಾಕೋಕ್ಕೆ ಹೋಗಬೇಡಿ, ಉಪ್ಪು ಹಾಕೋಕ್ಕೆ ಹೋಗಬೇಡಿ. ಅದೆಲ್ಲ ಹಾಕಿದ್ರೆ ಸ್ವಲ್ಪ ನೀರು ತುಂಬಾ ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ. ಇವಾಗ ಒಂದು 5 ನಿಮಿಷ ಆಗಿ ನೋಡಿ, ಇಷ್ಟ ಆಗಿದೆ. ಇವಾಗ ಇದನ್ನು ನಾನು ಇವಾಗ ಫುಲ್ ತಣ್ಣಗೆ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ತಣ್ಣಗಾದಮೇಲೆ ಒಂದು ಸ್ವಲ್ಪ ಕೈಗೆ ಹಾಕ್ಕೊಳ್ಳೋಂಗೆ ಅಷ್ಟು ತಣ್ಣಗಿದ್ರೆ ಸಾಕು. ಆಮೇಲೆ ನಾನು ಒಂದು ದೊಡ್ಡ ಆಲೂಗೆಡ್ಡೆ ಬಾಯ್ಲ್ ಮಾಡೋದು ತೊಗೊಂಡು ಅದನ್ನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಮ ಬರಬೇಕಲ್ಲ, ಮ್ಯಾಶ್ ಮಾಡಿದ್ರೆ ಎಲ್ಲ ಸ್ವಲ್ಪ ಗಂಟಾಗುತ್ತದೆ. ನಾನು ತುರಿದ್ಬಿಡ್ತಾ ಇದ್ದೀನಿ. ತುರಿದ್ಬಿಟ್ಟು ಒಂದು ಆಲೂಗೆಡ್ಡೆ ಇದಕ್ಕೆ ಹಾಕ್ಕೋಬೋದು, ಅಥವಾ ನೀವು ಮೊಟ್ಟೆ ಬೇಕಾದ್ರೂ ಮೊಟ್ಟೆನೂ ಹಾಕ್ಕೋಬೋದು. ಬಟ್ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ಆಲೂಗೆಡ್ಡೆ ಹಾಕಿ. ಆಮೇಲೆ ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ನೀವು ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ. ನಾನು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸಣ್ಣ ಈರುಳ್ಳಿ, ಆಮೇಲೆ ಇದಕ್ಕೆ ಅರಿಶಿನ, ಪೆಪ್ಪರ್ ಪೌಡರ್, ಗರಂ ಮಸಾಲ ಪೌಡರ್, ಕೆಂಪು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ನೀಟಾಗಿ ನಾನು ಉಪ್ಪು ಮರೆತುಬಿಟ್ಟಿದ್ದೆ, ಅದರಿಂದ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪು. ಇದನ್ನು ಇವಾಗ ನೀಟಾಗಿ ಒಂದೇ ಸಮ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಮಸಾಲೆ ಎಲ್ಲ ಕಡೆ ಹೋಗಬೇಕಲ್ಲ, ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಇದನ್ನು ಕಟ್ಲೆಟ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ. ನಾನು 2 ಥರ ಮಾಡೋದು ತೋರಿಸ್ತೀನಿ ನೋಡಿ. ನೀವು ಈ ಥರ ಮಾಡಿ ಎತ್ತಿಟ್ಕೋಬೋದು ಫ್ರಿಜ್ಜಲ್ಲಿ. ಯಾವಾಗ ಬೇಕಾದರೂ ನೀವು ಮಾಡಿಕೊಂಡು ಮಾಡ್ಕೋಬೋದು. ಒಂದು 4 ದಿನ ಇದು ಇದೇ ಥರ ಇರುತ್ತೆ ಫ್ರಿಜ್ಜಲ್ಲಿ. ನೀವು ಮಾಡಿ ಎತ್ತಿಟ್ಕೊಂಡು ಬೇಕಾದಾಗ ಯಾರು ಕೇಳಿದಾಗ ಮಾಡಿಕೊಂಡು ತಿನ್ಬೋದು. ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ತಟ್ಕೊಂಡ್ರೆ ಆಯಿತು. ಚೆನ್ನಾಗದೆ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಮಾಡಿರೋಷ್ಟರಲ್ಲಿ 8 ಕಟ್ಲೆಟ್ ಆಗಿದೆ. ಇದನ್ನು ನಾನಿವಾಗ 1 ಕಟ್ಲೆಟ್ ತೊಗೊಂಡು ಸ್ವಲ್ಪ ಬೇರೆ ಥರ ಟ್ರೈ ಮಾಡ್ತಾಯಿದ್ದೀನಿ. ಇದರೊಳಗೆ ಮೊದಲೇ ನಾನು ಮೊಟ್ಟೆನ ಬೇಯಿಸ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಕಟ್ ಮಾಡಿದ್ದೀನಿ ಸ್ಲೈಸಾಗಿ. ಅದನ್ನು ಇದ್ರ ಮಧ್ಯೆ ಹಾಕ್ಕೊಂಡು ಸ್ಟಫ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನೋಡ್ತಾರೆ, ಇಷ್ಟ ಆಗಿರೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಎಲ್ಲನೂ ನಾನು ಒಂದು 4 ಈಗ ಸದ್ಯಕ್ಕೆ ನಿಮಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಮೊಟ್ಟೆನಲ್ಲಿ ನಾನು 4 ಪೀಸ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೂಡ ನೀವು ಶಾಲೋ ಫ್ರೈ ಮಾಡ್ಕೋಬೋದು. ಈ ಥರ ಎಲ್ಲ ಮಾಡಿ ಚೆನ್ನಾಗಾಗುತ್ತೆ. ಎಲ್ಲರೂ ಯಾವ ಥರ ಮಾಡಿದ್ಯಾ ಅಂತ ಕೇಳ್ತಾರೆ. ಆಮೇಲೆ ಇದನ್ನು ಸ್ವಲ್ಪ ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡ್ಕೊಂಬಿಡೋಣ. ಏನಿಲ್ಲ, ಶೇಪು ಹಾಗೆ ಇರುತ್ತೆ, ಅದರಿಂದ ನಾನು ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡ್ಕೊತಿದ್ದೀನಿ. ನೀವು ಬೇಕಾದ್ರೆ ಸಣ್ಣ ರವೆ ಬರುತ್ತಲ್ಲ, ಅದರಲ್ಲೂ ಕೂಡ ಇದನ್ನು ಕೋಟ್ ಮಾಡ್ಕೋಬೋದು. ಇವಾಗ ನೋಡಿ, ಇವೆಲ್ಲ ನಾನು ಅದೇ ಥರ ಮಾಡಿಟ್ಟು ಇವಾಗ ಒಂದು ಪ್ಯಾನ್ನ ಕಾಯಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ಮಾಡಿಟ್ಕೊಂಡಿರೋ ಕಟ್ಲೆಟ್ನ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಜಲ್ದಿ ಆಗುತ್ತೆ, ಯಾಕಂದರೆ ನಾವು ಚಿಕನ್ ಜಲ್ದಿ ಮೊದಲೇ ಬೇಯಿಸ್ಕೊಂಬಿಟ್ಟಿದ್ದೀವಲ್ಲ, ಆದ್ದರಿಂದ ಇದು ಜಲ್ದಿ ಆಗುತ್ತೆ. ನೀವು ಈಗ ಬೇಯಿಸ್ತಾ ಇದ್ದರೆ ತುಂಬ ಲೇಟ್ ಆಗುತ್ತಲ್ವ. ಮೊದಲೇ ಬೇಯಿಸ್ಕೊಳ್ಳೋದ್ರಿಂದ ಇದು ಜಲ್ದಿನೂ ಆಗುತ್ತೆ, ತುಂಬ ಸುಲಭವಾಗಿನೂ ಮಾಡಿ ನೀವು ತಿನ್ಬೋದು. ನೀವು ಬರ್ಗರ್ಗೆ ಬೇಕಾದ್ರೂ ಇದನ್ನು ಹಾಕ್ಕೊಂಡು ತಿನ್ಕೋಬೋದು. ಬರ್ಗರ್ ಪ್ಯಾಟೀಸ್ ಥರನೂ ಇದನ್ನು ಯೂಸ್ ಮಾಡ್ಕೋಬೋದು. ಯಾರೆಲ್ಲ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಇದೇ ಒಳ್ಳೊಳ್ಳೆ ರೆಸಿಪಿನ, ಹೊಸ ರೆಸಿಪಿ ನನ್ನ ಚಾನಲಲ್ಲಿ ತರ್ತಾ ಇರ್ತೀನಿ. ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿ. ಇದನ್ನು ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.